ಕ್ಷಣ ಕ್ಷಣವೂ ನಿನ್ನನೆ ಕಾಣುವೆ ದೇವ, ಈ ಸುಂದರ ಪ್ರಕೃತಿಯ ಚೆಲುವಿನಲ್ಲಿ ಅಗಣಿತ ಮಹಿಮೆಯ ನಿನ್ನಯ ಲೀಲೆಯ ಹಾಡುತ್ತೀವೆ ಹಕ್ಕಿಗಳು ಒಲವಿನಲ್ಲಿ. ವನದಲ್ಲಿ ಅರಳಿ ಬಣ್ಣದ ಹೂಗಳು ನಿನ್ನಯ ನಗುವನ್ನು ಚೆಲ್ಲುತ್ತಿವೆ. ಮನದಲ್ಲಿ ಅರಳಿ ಭಾವದ ಹೂಗಳು ನಿನ್ನಯ ಸೇವೆಗೆ ಕಾಯುತ್ತಿವೆ. ಜುಳು ಜುಳು ಹರಿಯುವ ನದಿಯಲ್ಲಿ ನಿನ್ನಯ ನಾದವ ಕೇಳುತ್ತಿದೆ. ತಾವರೆ ಸುತ್ತಲು ಸುತ್ತುವ ಗೊಂಬಿಯು ನಿನ್ನಯ ಗುಂಜಾರವ ಮಾಡುತ್ತಿದೆ. ಮೂಡಣ ದೆಸೆಯೊಳು ನೇಸರ ಬರುವನು ನಿತ್ಯವು ಬೆಳಗಲು ನಿನಗಾಡುತ್ತೀಯ. ಪಡುವಣ ಕಡಲು ಅಡಿಗಳ ತೊಳೆದು ಪಡೆಯುತ್ತಿದೆ ದಿವ್ಯ ಕೀರುತಿಯ. ಅಣು ಅಣುವಲ್ಲೂ ಕಣ ಕಣದಲ್ಲೂ ನೀನೇ ತುಂಬಿಹೆ ದೇವ. ಮನದಲ್ಲೂ ನೀನೇ ಬನದಲ್ಲೂ ನೀನೇ ಎಲ್ಲೆಡೆಯಲ್ಲೂ ನೀನೆ ಕಾಣುವೆ. ಬಾನಲ್ಲಿ ಹೊಳೆಯುವ ತಾರಾಗಿರಣಿ ಮಣ್ಣಿನ ನೋಡಲಲ್ಲಿ ಹೊನ್ನಿನ ಕಣಜ ಸೋಜಿಗವಿದು ಈ ಸುಂದರ ಸೃಷ್ಟಿ ನಾನರಿಯಲಾರೆ ಪರಮೇಶ್ವರಿ. ಎಲ್ಲರಿಗೂ ಮುಂಜಾನೆ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯವರನ್ನ, ಭವರ್ಲಾಲ್ ಗುರೂಜಿ ಅವರನ್ನ, ಎಲ್ಲ ಯೋಗ ಮುನಿ ಶರಣನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಕೈಗಳು ಚಿನ್ಮಯ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಬೆನ್ನು ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಓಮ ಓಂಕಾರವನ್ನು ಮಾಡೋಣ. ಓ
ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ಸನಾವವತೋ ಸನೌ ಭುನಕ್ತೋ ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನ ಎರಡು ಕೈಗಳನ್ನ ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಈ ಬಿಸಿಯನ್ನು ನಿಧಾನವಾಗಿ ಕಣ್ಣಿಗೆ ಆಡಿಸಬೇಕು. ಈ ರೀತಿ ಆಮೇಲೆ ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯ ಸರಸ್ವತಿ ಕರ ಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರ ದರ್ಶನಂ ಅಂತ ಹೇಳ್ತಾ ನಮ್ಮ ಲಕ್ಷ್ಮಿ ಸರಸ್ವತಿ ಗೌರಿಯನ್ನ ಸ್ಮರಿಸಿಕೊಂಡು ಈಗ ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ನಿಧಾನವಾಗಿ ಈ ರೀತಿ ನಿಧಾನವಾಗಿ ಜಾಗಿಂಗ್ ಮಾಡಬೇಕು. ಶರೀರವನ್ನು ಸಡಿಲಿಸ್ಕೋಬೇಕು. ನಮಗೆ ಬೊಜ್ಜು ಬಂದಿರ್ತದ, ವೇಟ್ ಜಾಸ್ತಿ ಆಗಿರ್ತದ, ಮತ್ತೆಲ್ಲ ನಡಗಳೆಲ್ಲ ಬೊಜ್ಜು ಬಂದ ಆಮೇಲೆ ಕುಂಡ್ರಕ್ಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ, ಹೊಟ್ಟೆ ಬಂದ್ಬಿಟ್ಟಿರ್ತದೆ ಪೂರ್ಣವಾಗಿ. ವೇಟ್ ಜಾಸ್ತಿ ಆಗಿಬಿಟ್ಟೈತಿ. ವೇಟ್ ಜಾಸ್ತಿ ಆಯ್ತಂದ್ರೆ ಏನಾಗ್ತದ್ರಿ? ಕುಂಡ್ರಕ್ಕೆ ಬರೋದಿಲ್ಲ, ಹೇಳಕ್ಕೆ ಬರೋದಿಲ್ಲ, ಕ್ಯಾನ್ಸರ್ ಬರ್ತಾವ. ಆಮೇಲೆ ಒಂದೊಂದು ರೋಗಗಳು ಹೊಟ್ಟೆ ಒಳಗೆ ಬಂದು ಸೇರಾಕತ್ತಿರ್ತಾವ. ಅದಕ್ಕೆ ನಾವು ಯೋಗ ಮಾಡೋದ್ರಿಂದ ಅವೆಲ್ಲ ಬೊಜ್ಜು ಕರಗ್ತೈತಿ, ವೇಟ್ ಕಡಿಮೆ ಆಗ್ತದೆ, ಯಾವ ಸಕ್ಕರೆ ಕಾಯಿಲೆ ಬರೋದಿಲ್ಲ, BP ಬರೋದಿಲ್ಲ, ಶುಗರ್ ಬರೋದಿಲ್ಲ. ಅದಕ್ಕೆ ಡೈಲಿ ಮಾಡ್ತಾ ಇರ್ಬೇಕು. ಆಮೇಲೆ ಕೈಗಳನ್ನ ಈ ರೀತಿ ಮಾಡಬೇಕು. ಆಮೇಲೆ ಸ್ವಲ್ಪ ನಿಧಾನವಾಗಿ ಈ ರೀತಿ ಜಂಪ್ ಮಾಡಬೇಕು. ಎಷ್ಟು ಸಾಧ್ಯ ಆಗತ್ತಷ್ಟ ನಿಧಾನವಾಗಿ ಮಾಡೋದು. ಈ ರೀತಿ ಆಮೇಲೆ ಕೈಗಳನ್ನ ಈ ರೀತಿ ಮಾಡಬೇಕು. ಆಗ ನಿಧಾನಗಳು ಏನು ಮಾಡಬೇಕು? ಚೇರ್ ಮೇಲೆ ಕುಂತಂಗೆ ಮಾಡಬೇಕು. 8 2 1 2. ಈ ಸ್ವಲ್ಪ ಕಾಲುಗಳನ್ನ ಈ ರೀತಿ ಅಗಲ ಮಾಡಬೇಕು. ಅಗಲ ಮಾಡಿ ಕೈಗಳನ್ನ ಈ ರೀತಿ ಮಾಡೋದು. ಯಾರಿಗೆ ಹೊಸದಾಗಿರುತ್ತೆ ಅವರು ಈ ರೀತಿ ನಿಧಾನವಾಗಿ ಮಾಡಬೇಕು. ಯಾರಿಗೆ ರೂಢಿ ಇರ್ತೈತೆ ಅವ್ರು ಏನು ಮಾಡಬೇಕು? ಈ ರೀತಿ ಕುಂಡ್ರಬೇಕು. ಹೀಗೆ ಮಾಡಬೇಕು. ಆಮೇಲೆ ಚೇಂಜ್ ಈ ರೀತಿ ಮಾಡಬೇಕು. ಹಾಗೆ ಮಾಡಬೇಕು. ಆಮೇಲೆ ಕೈಗಳನ್ನು ಈ ರೀತಿ ಮಾಡಬೇಕು. ಆಮೇಲೆ ತ್ರಿಕೋನಾಸನ. ಆಮೇಲೆ ಪಾದಹಸ್ತಾಸನ ಮಾಡೋದು. ಇವನ್ನೇನು 5 ಸಲ ಮಾಡಬೇಕು. ಆಮೇಲೆ ಕಾಲುಗಳನ್ನ ಅಗಲ ಮಾಡೋದು ಈ ರೀತಿ. ಆಮೇಲೆ ಚೇಂಜ್ ಈ ರೀತಿ ಚಪ್ಪಾಳಿಗಳನ್ನು ಕಟ್ಟಬೇಕು. ಕಾಲಿಗೆ ಹಾಕಿ ಕೈಗೂ ಮುದ್ರೆಗಳಿಗೆ ಮಾಡಿದಂಗೆ ಆಕತ್ತೆ. ಆಮೇಲೆ ಚೇಂಜ್ ಈ ರೀತಿ ಮಾಡಬೇಕು. ರೀತಿ ಮಾಡ್ಬೋದು. ಆಮೇಲೆ ನಿಧಾನವಾಗಿ ಏನು ಮಾಡಬೇಕು? ಈ ರೀತಿ ಕಾಲವನ್ನು ಮುಂದೆ ಫ್ರೆಶ್ ಮಾಡೋದು. ಈ ರೀತಿ ಸೈಡ್ ತಗೊಳ್ಳೋದು.
ಆಮೇಲೆ ಹೀಗೆ ಮಾಡ್ಬೋದು. ಎಲ್ಲ ಕೀಲುಗಳನ್ನ, ಶರೀರದ ಕೀಲುಗಳನ್ನ ಸಡಿಲಿಸೋದು, ಎಲ್ಲ ಆಕ್ಟಿವ್ ಆಗುವಂಗೆ ಮಾಡೋದು. ರಕ್ತ ಸಂಚಾಲನ ಚೆನ್ನಾಗಿ ಆಗ್ಬೇಕಂತಂದ್ರೆ ಈ ಸೂಕ್ಷ್ಮ ಇವೇನಂತಾರೆ ಜಾಗಿಂಗ್ 12 ಅಥವಾ 15 ಜಾಗಿಂಗ್ಗಳನ್ನು ಮಾಡ್ಬೇಕು. ಈ ರೀತಿ ಮಾಡ್ಬೋದು. ರಿವರ್ಸ್ ಈ ರೀತಿ ಮಾಡ್ಬೋದು. ಆಮೇಲೆ ಸ್ವಲ್ಪ ಆಮೇಲೆ ಸೈಡ್ ಏನ್ ಮಾಡಬೇಕು, ಈ ರೀತಿ ಮಾಡು. ಏನ್ ಮಾಡು, PT ಎಕ್ಸಸೈಸ್ ಮಾಡು. ಈ ರೀತಿ ಸಮಸ್ಥಿತಿ ಒಳಗೆ ನಿಲ್ಲು. 1 2 3 4 1 2 3 4. ಇನ್ನೇನ್ ಮಾಡೋದು, 1 ಈ ರೀತಿ ಕೈಗಳು ಸಮಾಂತರ ಇರಬೇಕು. 2 3 4 1 2 3 4. ಇನ್ನೇನ್ ಮಾಡು, ಸ್ಪೀಡ್ ಮಾಡು. 1 2 1 2 1 2 1 2. ಇನ್ನ ಯೋಜಿಕ್ ಡ್ಯಾನ್ಸ್ ಮಾಡು. ಅವೇನು ಏನು ಮಾಡೋದು, ಎರಡೂ ಕಾಲನ್ನು ಕೂಡಿಸಿ ಈ ರೀತಿ ಕೈಗಳನ್ನು, ಅವೇನು ಕೈಗಳನ್ನು ಈ ರೀತಿ ಪಾದದ ಸಮಾಂತರವಾಗಿ ಕಾಲುಗಳನ್ನು ಮಡಿಸದೆ ಈ ರೀತಿ ಮಾಡಬೇಕು. ಈ ರೀತಿ ಇಷ್ಟು ಈ ಜಾಗಿಂಗ್ಗಳನ್ನು ಮಾಡಿದ್ರೆ ಅಂದ್ರೆ ಎಲ್ಲ ಸಡ್ಲುಗಳಾಗ್ತವೆ. ಆಸನ ಮಾಡಲಿಕ್ಕೆ ಚೆನ್ನಾಗಿ ಆಗ್ತದೆ. ಈಗೇನು ಮಾಡಬೇಕು, ಎರಡೂ ಕಾಲುಗಳನ್ನು ಕೂಡಿಸಿ ಮೊಣಕಾಲ ಮೇಲೆ ಎರಡೂ ಕೈಯಲ್ಲಿ ಈ ರೀತಿ ರೊಟೇಟ್ ಮಾಡಬೇಕು. ಅದನ್ನ ರಿವರ್ಸ್. ನೋಡ್ರಿ, ಯಾರು ಚೆನ್ನಾಗಿ ಯೋಗ ಮಾಡ್ತೀರಿ ನಿಮ್ಮ ಶರೀರ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಎಲ್ಲ ಬಜ್ಜು ವೇಟು ಜಾಸ್ತಿ ಆಗಿ ಶರೀರ ಎಲ್ಲ ಕೆಟ್ಟ ಆಮೇಲೆ 60 ವರ್ಷಕ್ಕೆ ನೋಡಿದನ BP ಶುಗರ ಎಲ್ಲ ಬರಕ್ಕೆ ಶುರು ಆಗ್ತವೆ. ಅವೆಲ್ಲ ಬಂದು ಏನು ಕಂಟ್ರೋಲ್ ಮಾಡಕ್ಕೆ ಬರೋದಿಲ್ಲ. ಶುಗರ್ ಒಂದು ಬಂತಪ್ಪ ಅಂತಂದ್ರೆ ಯೋಗದಿಂದನೇ ಕಂಟ್ರೋಲ್ ಮಾಡ್ಕೋಬೇಕು, ಎಲ್ಲರೂ ಗುಳಿಗೆ ತೊಗೊಳ್ತಾ ಇರಬೇಕು. ಗುಳಿಗೆ ಯಾಕೆ ತೊಗೋಬೇಕು, ಸುಮಾರಿ ಗುಳಿಗೆ ತೊಗೊಳೋದ್ರಿಂದ ಶರೀರ ಎಲ್ಲ ವೀಕ್ ಹಾಕೋತ ಹೋಗ್ತದೆ, ಅಶಕ್ತನ ಬರ್ತದೆ, ಕೈ ಒಳಗೆ ಮೈ ಒಳಗೆ ಶಕ್ತಿ ಇರೋದಿಲ್ಲ, ಬ್ಲಡ್ ಎಲ್ಲ ನೀರು ಹಾಕೋತ ಹೋಗ್ತದ್ರಿ. ಒಂದು ದಿವಸ ಮನುಷ್ಯ ಇರ್ಬೇಕಾಕತಿ. ಅದಕ್ಕೆ ಚೆನ್ನಾಗಿ ಶರೀರ ಇಟ್ಕೋಬೇಕಾದ್ರೆ ಏನು ಮಾಡಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮಗಳನ್ನ ಮಾಡಬೇಕು, ಧ್ಯಾನ ಮಾಡಬೇಕು. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಜೀವನ ಶೈಲಿಯನ್ನು ಬದಲಾಯಿಸ್ಕೋಬೇಕು. ನೀವು ಊಟದ ಬಗ್ಗೆ ಭಾಳಷ್ಟು ಗಮನ ಇರಬೇಕು. ಎಲ್ಲಿ ಸಿಕ್ಕಲ್ಲೇ ತಿನ್ನಕ್ಕೆ ಹೋಗ್ಬಾರ್ದು. ಮದುವೆ ಒಳಗೆ ಸಿಕ್ಕಂಗ ಆಯಿಲ್ ಹಾಕಿರ್ತಾರೆ, ಎಣ್ಣೆ ಹಾಕಿರ್ತಾರೆ, ಎಲ್ಲ ನಿಮ್ಗೆ ಸ್ವೀಟ ರುಚಿ ಆಗುವಂಥ ಅಡುಗೆಗಳನ್ನು ತಯಾರು ಮಾಡಿರ್ತಾರೆ. ಅಲ್ಲಿ ಎಷ್ಟು ಬೇಕು ಅಷ್ಟನ್ನ ತಿನ್ನಬೇಕು. ಏನು ಸಿಗ್ತೈತೆ ಅಂತ ತಿಂದು ಹೊಟ್ಟೆಯೊಳಗೆ ನಾವು ಹೊಟ್ಟೆಯನ್ನು ಕೆಡಿಸ್ಕೋಬಾರ್ದು. ಈಗ ಕಟಿ ಚಕ್ರಾಸನ ಮಾಡೋಣ. ಈ ರೀತಿ ಸಮಸ್ಥಿತಿ ಒಳಗಿರಿ. 1 ಆಮೇಲೆ 2. ಈಗ ಈ ರೀತಿ ಕೈಗಳು ಬರಲಿ ಸಮಾಂತರ. ಆಮೇಲೆ ನೀರಲ್ಲಿ 3 4. ಇಲ್ಲೇ ಇನ್ನೊಂದ್ಸಲ ಮಾಡೋಣ. ಈ ಕಡೆ ಎಡಗಡೆ 1 ಕೈಗಳು ಈ ರೀತಿ ಇರಲಿ. 2 3 4. ಇದು ವಿಶ್ವ ಯೋಗ ಜೂನ್ 21ಕ್ಕೆ ಬರ್ತದೆ. ಅಷ್ಟರೊಳಗೆ ನಾವು ಇನ್ನೊಂದು 1ನೇ ತಾರೀಕಿನಿಂದ ಈ ವಿಶ್ವ ಯೋಗದ ಏನು ಚಾರ್ಟ್ ಅದಲ್ಲ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಈಗ
ಏಕ್ ಬಲಗೈನ ಎತ್ತರಿ. ದೋ ಇದು ವಿಶ್ವಯೋಗದೊಳಗೂ ಬರ್ತದ. ಇದು ಕಟಿ ಚಕ್ರಾಸನ ಬರ್ತದ, ಇದು ಬರ್ತದ. ಏಕ್ ದೋ ತೀನ್ ಚಾರ್. ಈಗ ಪಾದಸ್ಥಾಸನ ಮಾಡೋಣ. ಏಕ್ ಇಷ್ಟು ನಿಂತ ಆಸನಗಳನ್ನ ಮಾಡಬೇಕು. ಪಾದಸ್ಥಾಸನ ಮಾಡಬೇಕು. ದೋ ಪೂರ್ಣ ಎತ್ತಬೇಕು. ಈ ರೀತಿ ಎಷ್ಟು ಸಾಧ್ಯ ಕಷ್ಟ ಕೈಗಳನ್ನ ಮೇಲ್ಗಡೆ ಎತ್ತಬೇಕು. ನೋಡಿ ಈ ರೀತಿ ಕೀನಂದಾಗ ನೀವು ಎತ್ತಿದ ಕೈಗಳನ್ನ ನಿಧಾನವಾಗಿ ಎರಡೂ ಕೈಗಳನ್ನ ಪಾದದ ತರಬೇಕು. ಕಾಲುಗಳನ್ನ ಮಡಚಬಾರ್ದು. ನಿಮ್ಮ ಹಣೆಯನ್ನ ಮೊಣಕಾಲಿಗೆ ಹಚ್ಚಕ ಪ್ರಯತ್ನ ಮಾಡಬೇಕು. ಒಂದು ಆಸನಗಳನ್ನ ಒಂದೊಂದು ನಿಮಿಷ ಆ ಆಸನದ ಸ್ಥಿತಿಯೊಳಗೆ ಇರಬೇಕು. ಹಾಗೆ ಮುಟ್ಟಿ ಆಗ ಬರುವುದಲ್ಲ. ಹಾಗೆ ಮಾಡ್ತಾ ಇದ್ರೆ ಚೆನ್ನಾಗಿ ನಿಮ್ಮ ಶರೀರ ಬಗ್ತದೆ ಮತ್ತು ಒಳ್ಳೆ ಪರಿಣಾಮವನ್ನು ಕೊಡ್ತದೆ. ಚಾರ್, ಪಾಂಚ್, ಛೇ. ಈಗ ಅರ್ಧ ಕಟಿ ಚಕ್ರಾಸನ ಮಾಡೋಣ. ಈ ರೀತಿ ಕೈಗಳು ನಡೆದ ಮೇಗಿರಲಿ. ನಡೆದ ಮೇಲಿನ ಭಾಗವನ್ನ ಬಗ್ಗಿಸ್ಬೇಕು. ನಡೆದ ಕೆಳಗಿನ ಭಾಗವ ನೇರವಾಗಿರ್ಬೇಕು, ಶಿರಾ ಇರಬೇಕು. ಮಡಚಬಾರ್ದು, ಬಗ್ಗಿಸಬಾರ್ದು. ಏಕ್ ದೋ. ಎಷ್ಟು ಸಾಧ್ಯಕ್ಕಷ್ಟೇ ಆ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಪ್ರಯತ್ನ ಮಾಡಿ. ಈಗ ತಾಡಾಸನ ಮಾಡೋಣ. ಕೈಗಳು ಈ ರೀತಿ ಲಾಕಿರಲಿ. ಈ ರೀತಿ ಕೈಗಳು ಲಾಕಿರ್ಬೇಕು. ನಿಧಾನವಾಗಿ ಮೇಲ್ಮುಖವನ್ನು ಮಾಡಬೇಕು. ಹಿಮ್ಮಡ ಎತ್ತಬೇಕು. ಮೊಳಗಳ ಮೇಲೆ ನಿಲ್ಲಬೇಕು. ಎರಡೂ ಕೈಗಳು ಕಿವಿಗೆ ತಾಗಬೇಕು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಈ ಆಸನದಲ್ಲಿ ಅದೇ ಸ್ಥಿತಿಯಲ್ಲಿ ನಿಲ್ಲಬೇಕು. ಈ ಆಸನ ಮಾಡೋದ್ರಿಂದ ಸಣ್ಣ ಮಕ್ಕಳಿಗೆ ಸ್ಮರಣ ಶಕ್ತಿ ಜಾಸ್ತಿ ಆಗ್ತದೆ ಮತ್ತು ಸಿಟ್ಟು ಕಡಿಮೆ ಆಗ್ತದೆ ಮತ್ತು ನಮಗೆ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಅದರಲ್ಲೇ ಈ ಸ್ಟ್ರೋಕ್ ಹೊಡಿತೈತಲ್ಲ, ಸ್ಟ್ರೋಕ್ ಭಾಳ ಮಂದಿ ಹೊಡಿತಿರ್ತದೆ. ಸ್ಟ್ರೋಕ್ ಹೊಡೆಯೋಂಥವ್ರಿಗೆ ಇದು ಈ ಆಸನ ಮಾಡೋದ್ರಿಂದ ಸ್ಟ್ರೋಕ್ ಹೊಡಿಯೋದಿಲ್ಲ. ಮೆದುಳಿಗೆ ಸ್ಟ್ರೋಕ್ ಹೊಡಿತಿರ್ತೈತಿ. ಇದನ್ನು ಮಾಡೋದ್ರಿಂದ ಮೆದುಳ ಕ್ರಿಯೆಯನ್ನು ಚೆನ್ನಾಗಿ ಮಾಡಾಕತ್ತದು. ಅವನ್ನ ವೃಕ್ಷಾಸನ ಮಾಡೋಣ. ಎಡಗಾಲನ್ನೆತ್ತಿ ಬಲ ಆಮ್ಯಾಗ ಇಡಬೇಕು. ಈ ರೀತಿ ಸ್ವಲ್ಪ ನಿಲ್ಲಬೇಕು. ನಿಧಾನವಾಗಿ ಕೈಗಳು ಮೇಲ್ಗಡೆ ಎತ್ತಬೇಕು. ಇದು ಈಗ ಬಲಗಾಲನ್ನು ಎತ್ತಿ ಎಡತೊಡೆ ಮೇಲೆ ಇಡು. ಆಸನಗಳನ್ನ ಯಾವಾಗಲೂ ನಿಧಾನವಾಗಿ ಮಾಡಬೇಕು. ಗುರುವಿನ ಮೂಲಕನೇ ಕಲಿಬೇಕು.
ಯಾಕಂತಂದ್ರೆ ನಿಮಗೆ ಏನೋ ಪ್ರಾಬ್ಲಮ್ ಇರ್ತೈತಿ, ಅದನ್ನು ಮಾಡಿದ್ರೆ ಅಂದ್ರೆ ಕುತ್ತಿಗೆ ನೋವು ಇರ್ತೈತಿ, ಕುತ್ತಿಗೆ ಬಗ್ಸಿದ್ರೆ ಅಂದ್ರೆ ಹೆಚ್ಚಿಗೆ ನೋವು ಆಗ ಶುರು ಆಕತಿ. ಏನಪ್ಪ ಯೋಗ ಕಲ್ತೀನಿ ಹಿಂಗೆ ಆತು ಅಂತ ಹೇಳ್ತೀರಿ, ಅದಿರಂಗಿಲ್ಲ. ಅದಕ್ಕೆ ನೀವು ಯೋಗವನ್ನು ಕಲಿಬೇಕಾದ್ರೆ ಆನ್ಲೈನ್ ಮ್ಯಾಗ ಯಾರು ಪ್ರಾಕ್ಟೀಸ್ ಮಾಡ್ತಿರ್ತೀರಿ, ಯಾವ ನೋವುಗಳದಾವ, ನಾವು ಡೈಲಿ ನೀವು ಕೇಳಬೇಕು. ಡೈಲಿ ಒಂದು ದಿವ್ಸ ಬಂದು ಜಾಯಿನ್ ಆದ್ರಂದ್ರೆ ತಪ್ಪು ಮಾಡಾಕತ್ತಿದ್ರಂದ್ರೆ ಭಾಳಷ್ಟು ಮಂದಿ ಆನ್ಲೈನ್ದಾಗ ಯೋಗಗಳನ್ನು ಕಲಿತಾರೆ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರ ಅನ್ನೋದು ಅವ್ರಿಗೂ ಗೊತ್ತಾಗಂಗಿಲ್ಲ, ನೀವೇನು ತಪ್ಪದಾವ ಅನ್ನೋದು ಅವ್ರಿಗೂ ನೀವು ಹೇಳೋದಿಲ್ಲ. ಅದಕ್ಕೆ ನಾವು ಯೋಗವನ್ನು ಸಾಧ್ಯ ಆದಷ್ಟು ನಮ್ಮ ರೋಗದ ಅನುಸಾರ ನಮಗೇನು ಪ್ರಾಬ್ಲಮ್ ಇದೆ ಅದು ತಿಳ್ಕೊಂಡು ಮಾಡ್ಬೇಕು ಯೋಗ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರ 12 ಸೂರ್ಯನಿಗೆ ಹೆಸರನ್ನು ಕರಿತಾ ಇದ್ದಾರೆ. ಅಂಥ ನಾಮಗಳನ್ನು ಮಂತ್ರಗಳೊಂದಿಗೆ ನಾವು ಅವನ್ನು ನೆನೆಸ್ಕೊಳ್ತಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸೂರ್ಯನ ಶಕ್ತಿ ನಮಗೆ ಬರ್ತದೆ. ಸೂರ್ಯ ಮುಂಜಾನೆ 7-7:30 ಒಳಗೆ ನೀವು ಅವನಲ್ಲಿ ದರ್ಶನ ಪಡ್ಕೊಂಡ್ರೆ ಡಿ ವಿಟಮಿನ್ಸ್ ಬರ್ತದೆ. ಅದಲ್ಲದೆ ಮಕ್ಕಳಿಗೆ ತೊದಲು ನುಡಿ ಮಾತಾಡಕ್ಕೆ ಬರೋದಿಲ್ಲ, ಅವರಿಗೆ ಒಳ್ಳೆಯ ಅದಷ್ಟೇ ಅಲ್ಲ, ಅವರು ತಿರುಗಾಡಕ್ಕೆ ಬರೋದಿಲ್ಲ. ಎಷ್ಟೋ ಮಕ್ಕಳಿಗೆ ಸಣ್ಣ ಹುಟ್ಟಿದ್ಗಳನ್ನ ಧ್ವನಿ ಲಘು ಬೇಗ ಬರೋದಿಲ್ಲ, ಕಾಲುಗಳು ಹಿಡಿದಿರ್ತಾವೆ, ಹೇಳಕ್ಕೆ ಬರೋದಿಲ್ಲ, ಅಡ್ಡಾಡಕ್ಕೆ ಬರೋದಿಲ್ಲ. ಬೆಳಿಗ್ಗೆ 7:30 ಸುಮಾರು 7-7:30 ಒಳಗೆ ಸೂರ್ಯನ ಕಿರಣದಲ್ಲಿ ನೀವು ತಿರುಗಾಡ್ಸಿರಂದ್ರೆ ಇವೆಲ್ಲ ಲಾಭಗಳು ಸಿಗ್ತಾವೆ. ಈ ತೋರಿಗೆ ಸೂರ್ಯನ ನಾಮಗಳನ್ನು ಮಂತ್ರಗಳೊಂದಿಗೆ ಮಾಡೋಣ. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಅರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣ ನಮಃ. ವಿಶ್ರಾಮ. ಇನ್ನೊಂದ್ಸಲ ಆ ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಹೇಳ್ತಾ ಮಾಡೋಣ. ಇದು ಪ್ರಣಾಮಾಸನ, ಉದ್ವಸ್ತಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ. ಎರಡೂ ಈ ಮುಡುಗನೆಲ್ಲ ಹತ್ತಬೇಕು. ನಮ್ಮ ದೃಷ್ಟಿ ನೋವಿ ಕಡೆ ಇರಬೇಕು. ಎಷ್ಟು ಸಾಧ್ಯ ಕೈಗಳು ಒತ್ತಬೇಕು. ಈ ರೀತಿ ಅಷ್ಟಾಂಗ ನಮನ ಆಸನ 8 ಅವಯಗಳು ನಿರಕ್ತ ಆಗಬೇಕು. ಭುಜಂಗಾಸನ. ಈ ರೀತಿ ಕೈಗಳಿರ್ಬೇಕು, ಕಾಲುಗಳು ಕೂಡಿರ್ಬೇಕು, ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈ ರೀತಿ ನಿಲ್ಲಬೇಕು. ಮತ್ತೆ ಪರ್ವತಾಸನ, ವಾಮ ಸ್ವಸಂಚಾಲನಾಸನ, ಪಾದಹಸ್ತಾಸನ, ಊರ್ಧ್ವಹಸ್ತಾಸನ, ಪ್ರಣವಾಸನ,
ವಿಶ್ರಾಮ. ಇಷ್ಟು ನಿಂತು ಮಾಡುವಂಥ ಆಸನಗಳನ್ನ ಮಾಡೋಣ. ಮಾಡಿದೀಗ ಈಗ ಒಂದೆರಡು ಪ್ರಾಣಾಯಾಮಗಳನ್ನು ಮಾಡೋಣ. ಟೈಮ ಮುಗಿಲಿಕ್ಕೆ ಬಂತು. ಭಾಳಷ್ಟು ಜನ ನೋಡೋದಿಲ್ಲ, ನಾ ಒಬ್ಬನೇ ಮಾಡ್ಯಾರ ಏನು ಮಾಡ್ಬೇಕು. ಅದಕ್ಕೆ ಅರ್ಧ ತಾಸಾದರೆ ನಿಮಗೂ ಸಮಯ ಒಳ್ಳೆಯದಿರ್ತೈತಿ, ನಮಗೂ ಕಲಿಸ್ಲಿಕ್ಕೆ ಅರ್ಧ ತಾಸು ಬೇರೆ ಬೇರೆ ಆಸನಗಳನ್ನು, ಕುಂತು ಮಾಡುವಂಥ ಆಸನಗಳನ್ನು ನೀವು ಡೈಲಿ ನನ್ನ ಕ್ಲಾಸಿಗೆ ಅಟೆಂಡ್ ಆದ್ರಂದ್ರೆ ಆನ್ಲೈನ್ ಮ್ಯಾಗ ಬೇರೆ ಬೇರೆ ಆಸನಗಳು ಇರ್ತಾವೆ. ಮಕ್ಕಳು ಯಾವ ರೀತಿ ಆಸನ ಕಲಿಬೇಕು ಕಲ್ತರ ಮತ್ತು ಅವರು ಸಂಸ್ಕಾರವಂತರಾಗ್ತಾರೆ. ಅದಕ್ಕೆ ಆ ಆಸನಗಳನ್ನು ಯಾವ ರೀತಿ ಮಾಡುವಂಥ ಕಠಿಣ ಆಸನಗಳು ಮಾಡ್ಬೇಕಾರೆ ಅದಕ್ಕೆ ಪೂರಕವಾದಂಥ ಆಸನಗಳದಾವು, ಕಲಿಬೇಕಾಗತ್ತೆ. ಅದನ್ನು ರೆಗ್ಯುಲರ್ ಬಂದು ಅಥವಾ ಇಲ್ಲಿ ನೀವು ಡೈಲಿ ಆನ್ಲೈನಾಗ ನೋಡಿದ್ರಂದ್ರೆ ನೀವು ಕಲಿಬಹುದು. ಈಗ ಕಪಾಲಭಾತಿಯನ್ನು ಮಾಡೋಣ. ಒಂದೆರಡು ನಿಮಿಷ ಹೊಟ್ಟೆಯಿಂದ ಉಸಿರನ್ನ ಹೊರಗಡೆ ಬಿಡಬೇಕು, ಹೊಟ್ಟೆ ಒಳಗೆ ಹೋಗ್ಬೇಕು. ಎರಡೂ ಮೂಗಿಂದ ಉಸಿರು ಬರ್ತತಿಲ್ವ ಇದ್ರಿ ಟೆಸ್ಟ್ ಮಾಡಬೇಕು. योगी बनो योगी बनो योगी बनो योगी बनो रे, भोगी नहीं रोगी नहीं योगी बनो रे, भोगी नहीं रोगी नहीं योगी बनो रे। योगी बनो योगी बनो योगी बनो योगी बनो रे, भोगी नहीं रोगी नहीं योगी बनो रे, भोगी नहीं रोगी नहीं योगी बनो रे। ಅಲ್ಲೋಮ್ ವಿಲೋಮ್ ಮಾಡೋಣ. ಎಡಗಡೆ ಉಸಿರು ತಗೊಳ್ಳೋದು, ಹಾಗೆ ನಿಲ್ಲಿಸೋದು, ಬಲಗಡೆ ಬಿಡೋದು, ಮತ್ತು ಬಲಗಡೆ ಖಾಲಿ ಹೊಟ್ಟೆ ನಿಲ್ಲಿಸೋದು, ಮತ್ತು ಬಲಗಡೆ ಉಸಿರನ್ನ ತೆಗೆದುಕೊಳ್ಳೋದು. पूरक कुंभक रेचक भाय कुंभक पता उठाना श्वास लेना और छोड़ना है भस्त्रिका, दीर्घ श्वास लेना और छोड़ना है भस्त्रिका। पहले 5 मिनट हो अभ्यास नित्य इसका, पहले 5 मिनट हो अभ्यास नित्य इसका। चित्त वृत्तियों के सब निरोधी बनो रे, होगी नहीं रोगी नहीं योगी बनो रे, होगी नहीं रोगी नहीं योगी बनो रे।
नाक से ही छोड़ना कपाल भाती है, श्वास नाक से ही छोड़ना कपाल भाती है। नियम 15 मिनट का हो चमक मुख पे लाती है, नियम 15 मिनट का हो चमक मुख पे लाती है। उधर रोग शमन कर, उधर रोग शमन कर, निरोगी बनो रे। भोगी नहीं, भोगी नहीं, रोगी नहीं, योगी बनो रे। भोगी नहीं, रोगी नहीं, योगी बनो रे। ऊंचाई और बाह्य प्राणायाम हो, बाद में ऊंचाई और बाह्य प्राणायाम हो। अग्निसार से खत्म उदर रोग तमाम हो, अग्निसार से खत्म उदर रोग तमाम हो। उठो जागो, उठो जागो, स्वास्थ्य के सहयोगी बनो रे। भोगी नहीं, भोगी नहीं, रोगी नहीं, योगी बनो रे। भोगी नहीं, रोगी नहीं, योगी बनो रे। अनुलोम विलोम इसके बाद रोज कीजिए, अनुलोम विलोम इसके बाद रोज कीजिए। हृदय रोग रक्तचाप सबसे मुक्ति लीजिए, हृदय रोग रक्तचाप सबसे मुक्ति लीजिए। शांत मन तनाव के, शांत मन तनाव के विरोधी बनो रे। भोगी नहीं, भोगी नहीं, रोगी नहीं, योगी बनो रे। भोगी नहीं, रोगी नहीं, योगी बनो रे। ಈಗ ಬ್ರಾಹ್ಮಣಿ ಮಾಡೋಣ. ಉದ್ದಿಗಿತ ಓಂಕಾರ. ಮೌನ ಪ್ರಣವಧಾರಣ ಮೆಡಿಟೇಷನ್. ನಿಧಾನ ಎರಡು ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ, ಕಣ್ಮೈಗಾಡಿಸಿ ಶಾಂತಿ ಪಾಠ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದಿಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿ ಭೂಮಿಗೆ ನಮಸ್ಕಾರ ಮಾಡಬೇಕು.
ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಭಾಗವಹಿಸಿದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ 6:30 ಗಂಟೆಗೆ ಬನ್ನಿ, ಯೋಗ ಕಲಿಯಿರಿ, ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ.